Welcome to my channel today for tarot trading. ಸೊ ಈ ರೀಡಿಂಗ್ ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂದರೆ 2 ಸೈಡ್ ಲವರ್ಸ್ಗೆ ಮತ್ತು ಮ್ಯಾರೇಜ್ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೆ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್. ನನ್ನ ಚಾನಲ್ ಯಾರೆಲ್ಲ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀಡಿಂಗ್ ಮೇಲ್ ನೋಡ್ತಾರೆ ಫೀಮೇಲ್ಗೆ, ಫೀಮೇಲ್ ನೋಡ್ತಾರೆ ಮೇಲ್ಗೆ. ಓಕೆನಾ? ಜನರಲ್ ಟ್ಯಾರೋ ಟ್ರೇಡಿಂಗ್ ಅಷ್ಟೇ. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿರುವಂಥ ವ್ಯಕ್ತಿಗೆ ಇವತ್ತಿನ ಟಾಪಿಕ್ ಏನಂದರೆ, ನಿಮ್ಮ ಮನಸ್ಸಲ್ಲಿರುವಂಥ ವ್ಯಕ್ತಿ ನಿಮ್ಮ ಮೇಲೆ ಅತಿಯಾಗಿ ಪ್ರೀತಿ ಇದ್ರೇನು, ಎಷ್ಟೇ ಪ್ರೀತಿ ಇದ್ರೇನು ಅವ್ರಿಂದ ಯಾವುದೇ ಕಮ್ಯುನಿಕೇಷನ್ ಇಲ್ಲ, ರಿಪ್ಲೈ ಇಲ್ಲ. ಯಾಕೆ? ನೋ ಕಾಂಟ್ಯಾಕ್ಟ್ ಸಿಚುವೇಷನ್ನು ಮತ್ತು ಸಪ್ರೇಷನ್ ಆಗಿರೋದ್ರಿಂದ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋವಂಥ ವ್ಯಕ್ತಿಗೆ ತುಂಬ ಪ್ರೀತಿ ಇದ್ರೇನು ಅವ್ರನಿಂದ ಯಾಕೆ ಮೆಸೇಜು, ಕಮ್ಯುನಿಕೇಷನ್ನು, ರಿಪ್ಲೈ ಇಲ್ಲ? ಯಾಕೆ ರಿಪ್ಲೈ ಬರ್ತಾಯಿಲ್ಲ? ಅವ್ರ ಮನಸ್ಸಲ್ಲಿರೋವಂಥ ವ್ಯಕ್ತಿ ಕಡೆಯಿಂದ ಯಾಕೆ ರಿಪ್ಲೈ ಬರ್ತಾಯಿಲ್ಲ? ನೋಡುವಂಥ ನನ್ನ ವ್ಯೂವರ್ಸ್ಗೆ ಅವ್ರ ಮನಸ್ಸಲ್ಲಿರೋವಂಥ ವ್ಯಕ್ತಿಯಿಂದ ಯಾಕೆ ರಿಪ್ಲೈ ಬರ್ತಾಯಿಲ್ಲ, ಎಷ್ಟೇ ಅತಿಯಾದ ಪ್ರೀತಿ ಇದ್ದರೆ. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಅಷ್ಟೇ. ಓಕೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಗೆ ಯಾಕೆ ರಿಪ್ಲೈ ಬರ್ತಾನಂದರೆ, ಅವ್ರು ಇನ್ನೂ ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ 3 ಆಫ್ ವಾಂಡ್ಸ್ ಬಂದಿರೋದ್ರಿಂದ 3 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಈ ಕಾರ್ಡ್ ಏನು ಹೇಳುತ್ತಂದರೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಇನ್ನೂ ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸೊ ಫಸ್ಟು ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿ ಹೋದಾದ್ರು, ಸೊ ಅವ್ರ ಹತ್ರ ಸಿಕ್ಕಾಕೊಂಡಿದ್ರೆ, ಸೊ ಇವಾಗ ಅವ್ರನ್ನ ಬಿಡ್ಸ್ಕೊಂಬರೋದಕ್ಕೆ ಸ್ವಲ್ಪ ಟ್ರೈ ಮಾಡ್ತಾಯಿದ್ದಾರೆ. ಬಿಕಾಸ್ ಇವಾಗ ನೀವು ದೂರ ಇದ್ದೀರ ಅವರಿಂದ, ಅವರು ನಿಮ್ಮಿಂದ ದೂರ ಇದ್ದಾರೆ. ಸೊ ಪ್ಲ್ಯಾನ್ ಆಗ್ತಾಯಿದ್ದಾರೆ, ನೀವೇ ಅವ್ರ ಹತ್ರ ಹೋಗ್ತೀರಾ ಅಥವಾ ಅವರೇ ನಿಮ್ಮನ್ನು ಹೇಗಾದರೂ ಕಮ್ಯುನಿಕೇಷನ್ ಮಾಡಿ ಕಾಂಟ್ಯಾಕ್ಟ್ ಮಾಡೋದಂತ ಪ್ಲ್ಯಾನ್ಸ್ ಎಲ್ಲ ಆಗ್ತಾಯಿದ್ರೆ. ಬಟ್ ನಿಮ್ಮ ಮೇಲೇ ಪ್ರೀತಿ ಇದೆ. ಓಕೆನಾ? ಹೇರೋ ಪಾಯಿಂಟ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಮನ್ನು ಮದುವೆ ಆಗಬೇಕು, ಲವರ್ಸ್ ಆಗಿದ್ದರೆ ಮ್ಯಾರೇಜ್ ಆಗಬೇಕು ಅನ್ಕೊತ ಇದ್ದಾರೆ. 2 ಸೈಡ್ ಲವರ್ಸ್ ಆಗಿದ್ರೆ ಮ್ಯಾರೇಜಿಗೆ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೆ ನಿಮ್ಮ ಜೊತೆ ರೀಯೂನಿಯನ್ ಆಗಬೇಕಂತ ಗಾಡ್ನೆಲ್ಲ ಪ್ರೇಯರ್ ಮಾಡ್ತಾಯಿದ್ದಾರೆ, ದೇವ್ರನ್ನೂ ಕೇಳ್ಕೊತಿದ್ದಾರೆ. ಅವ್ರ ತಪ್ಪಿಗೆ ಅವ್ರಿಗೆ ಕ್ಷಮೆ ಅಂದರೆ ರಿಗ್ರೆಟ್ ಫೀಲ್ ಆಗ್ತಾಯಿದ್ದಾರೆ ಅಂತ ಹೇಳ್ಬೋದು. ಏರೋಫೆಂಟ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವ್ರು ಮಾಡಿದಂಥ ತಪ್ಪಿಗೆ ಶಿಕ್ಷೆ ಅದನ್ನ ಮನಸ್ಸಲ್ಲಿ ಅನುಭವಿಸ್ತಾ ಇದ್ದಾರೆ ಮತ್ತು ಗಾಡ್ನ ಕೂಡ ಕೇಳ್ತಾರೆ. ಇಲ್ಲಿ ಕೆಲವರು ಸಪ್ರೇಷನ್ ಆಗಿ 5 ಇಯರ್ಸ್ ಆಗಿರ್ಬೋದು, ಅಥವಾ ಮ್ಯಾರೇಜ್ ಆಗಿ 5 ಇಯರ್ಸ್ ಆಗಿರ್ಬೋದು, ಅಥವಾ ಇನ್ನು ಕೆಲವರು ಸಪ್ರೇಷನ್ ಆಗಿ 5 ಮಂತ್ಸ್ ಆಗಿರ್ಬೋದು. ಈ 2 ಸೈಡ್ ಲವರ್ಸ್ ಆದರೆ ಲವ್ ಮಾಡಿ 5 ವರ್ಷ ಆಗಿರ್ಬೋದು, ಅಥವಾ ನಿಮ್ಮ ವ್ಯಕ್ತಿ ಕಡೆಯಿಂದ ರಿಪ್ಲೈ ಇಲ್ದಿರೇ 5 ಇಯರ್ಸ್ ಆಗಿರ್ಬೋದು, ಅಥವಾ ಸಪ್ರೇಷನ್ ಆಗಿ 5 ಮಂತ್ಸ್ ಆಗಿರ್ಬೋದು. ಇಲ್ಲಾಂದರೆ ನಿಮ್ಮ ಡೇಟ್ ಆಫ್ ಬರ್ತ್ 5 ಇರುತ್ತೆ. 5 ನಂಬರು ನಿಮ್ಮ ಪರ್ಸನ್ದು ಅಥವಾ ನಿಮ್ಮದು ಯಾವುದಾನೋ ಒಂದು ಕಾಮನ್ ಇರುತ್ತೆ, ನೋಡ್ಕೊಳ್ಳಿ. 5 ಡೇಟ್ ಆಫ್ ಬರ್ತ್ ಅಥವಾ 5 ಮಂತು, ಲಕ್ಕಿ ನಂಬರ್ 5, ಸೊ ಏನೋ ಒಂದಿರುತ್ತೆ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನೀವು ಅಂದರೆ ತುಂಬ ಇಷ್ಟ. ಸೊ ಇವಾಗ ಲವರ್ಸ್ ಆದರೆ ಮ್ಯಾರೇಜ್ ಆಗಬೇಕು, ಮದುವೆ ಆಗಬೇಕು ಅನ್ಕೊತಾ ಇದ್ದಾರೆ. ಇನ್ನು ಮದುವೆ ಆಗಿ ಸಪ್ರೇಷನ್ ಆಗಿರೋ ಇನ್ನೇನಾಗಿದ್ರೆ ಆದಷ್ಟು ಬೇಗ ನಿಮ್ಮ ಹತ್ರ ಮಾತಾಡಬೇಕು, ಅಂದರೆ ನಿಮ್ಮ ಜೊತೆ ಬಾಳಿ ಬದುಕಬೇಕಂತ ನಿಮ್ಮ ವ್ಯಕ್ತಿ ತೀರ್ಮಾನ ಮಾಡ್ತಿದ್ರು. ಸೊ ಅದಕ್ಕೆ ದೇವ್ರನ್ನ ಕೂಡ ಪ್ರಾರ್ಥನೆ ಮಾಡ್ತಿದ್ರು. ಸೊ ಅವ್ರು ಯಾಕೆ ರಿಪ್ಲೈ ಮಾಡ್ತಿಲ್ಲ, ಕಮ್ಯುನಿಕೇಷನ್ ಮಾಡ್ತಿಲ್ಲ, ಮೆಸೇಜ್ ಮಾಡ್ತಿಲ್ಲ ಅಂತ ನಿಮ್ಮ ಡೌಟು. ಸೊ ಅದನ್ನೇ ಅಲ್ವಾ ನಾನು ಫಸ್ಟಲ್ಲಿ ರೀಡಿಂಗಲ್ಲಿ ಹೇಳಿದ್ದೆ. ನಿಮ್ಮ ವ್ಯಕ್ತಿ 3 ಆಫ್ ಕಪ್ಸ್ ಬಂದಿರೋದ್ರಿಂದ ಇಲ್ಲಿ ಟ್ಯಾರೋಟ್ ಕಾರ್ಡು ಫಸ್ಟ್ ಅವ್ರು ಏನೇ ಯೋಚನೆ ಮಾಡ್ತಾರೆ, ಅವರು ಸಿಕ್ಕಾಕೊಂಡಿದ್ದಾರೆ. ಕೆಲವರು ಇಲ್ಲಿ ನೋಡಿ ಫ್ಯಾಮ್ಲಿಯಲ್ಲಿ ಸಿಕ್ಕಾಕೊಂಡಿರ್ತೀರ, ಇನ್ನು ಕೆಲವರು ಪರ್ಸನಲ್ ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕೊಂಡಿರ್ತಾರೆ, ಇನ್ನು ಕೆಲವರು ಕೆರಿಯರ್ ಪ್ರಾಬ್ಲಮ್ಸ್, ಇನ್ನು ಕೆಲವರು ಸೊಸೈಟಿ ಪ್ರಾಬ್ಲಮ್ಸ್, ಇನ್ನು ಕೆಲವರು ಕ್ಯಾಸ್ಟು, ಏಜು, ಕಲ್ಚರು, ಸೊ ಎಲ್ಲ ಡಿಫ್ರೆನ್ಸ್ ಇರುತ್ತೆ. ಅದರಿಂದ ನಿಮ್ಮ ವ್ಯಕ್ತಿ 3 ಆಫ್ ಕಪ್ಸ್ ಅಂದರೆ ಥರ್ಡ್ ಪಾರ್ಟಿ ಸಿಚುವೇಷನ್ ಯಾವುದೇ ಆಗಿರ್ಬೋದು, ಪರ್ಸನಲ್ ಪ್ರಾಬ್ಲಮ್ಸ್ ಏನೋ ಒಂದು, ಸೊ ಅದರಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನ್ ಸಿಕ್ಕಾಕೊಂಡಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮಗೆ ಮೆಸೇಜ್ ಇಲ್ಲ, ಕಮ್ಯುನಿಕೇಷನ್ ಇಲ್ಲ, ರಿಪ್ಲೈ ಇಲ್ಲ. ಒಂದು ವೇಳೆ 2 ಸೈಡ್ ಲವರ್ಸ್ ಆಗಿದ್ರೆ ನಿಮ್ಮದು ಏಜ್ ಇರ್ಬೋದು, ಕ್ಯಾಸ್ಟ್ ಇರ್ಬೋದು, ಕಲ್ಚರ್ ಇರ್ಬೋದು, ಸೊ ಎಲ್ಲ ಡಿಫ್ರೆನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಅವ್ರ ಫ್ಯಾಮ್ಲಿಯಲ್ಲಿ ಗೊತ್ತಾದರೆ, ಸೊ ಅವ್ರಿಗೆ ನಿಮ್ಮನ್ನು ಅವಾಯ್ಡ್ ಮಾಡೋಕ್ಕಾಗದೆ, ಅವ್ರನ್ನೂ ಅವಾಯ್ಡ್ ಮಾಡೋಕ್ಕಾಗದೆ ಅವರು ಸಿಕ್ಕಾಕೊಂಡಿದ್ರು ಅಂತ ಹೇಳ್ಬೋದು. ಇನ್ನು ಮ್ಯಾರೇಜಾಗಿ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೆ ಈ ಕಡೆ ಪರ್ಸ್ನಲ್ ಪ್ರಾಬ್ಲಮ್ಸಲ್ಲೂ ಮತ್ತು ಸೊಸೈಟಿ ಪ್ರಾಬ್ಲಮ್ಸಲ್ಲಿ ಜನಗಳ ಇದು ಮಾತು, ಬೇರೆಯವ್ರ ಮಾತನ್ನು ಯಾವಾಗೂ ಕೇಳಿಕೊಂಡು ನಿಮ್ಮ ವ್ಯಕ್ತಿ ನಿಮ್ಮೊಂದು
ಕಡೆ ಬರ್ದಿರ ಇನ್ನೂ ಸೈಲೆಂಟ್ ಆಗಿರೋದು ಅಷ್ಟೇ. ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿಗೆ ಆಟ ಜಾಸ್ತಿ. ಅವ್ರು ಏನು ಆರ್ಡ್ರ್ ಮಾಡ್ತಾರೋ ಅದನ್ನೇ ನೀವು ಫಾಲೋ ಅಪ್ ಮಾಡಬೇಕು. ಸೊ ಅದನ್ನೇ ಈ ಕಾರ್ಡ್ ಹೇಳ್ತದೆ. ನೀವೆಲ್ಲ ಕೇಳ್ತೀರ ರೀಡಿಂಗಲ್ಲಿ, ಏನು ಸರ್ ಪ್ರತಿ ಸಾರಿ ಹೇಳಿದ್ನೇ ಹೇಳ್ತೀರಾ ಅಂತೀರ. ಇಲ್ಲಿ ಏನು ಬರುತ್ತೋ ಎನರ್ಜಿನ ಅದನ್ನೇ ಹೇಳ್ಬೇಕಾಗುತ್ತೆ, ಇಲ್ದಿದ್ದೆಲ್ಲ ಹೇಳೋಕ್ಕಾಗಲ್ಲ. ಓಕೆನಾ? ಸೊ ಅದರಿಂದ ನಿಮ್ಮ ವ್ಯಕ್ತಿಗೆ ಇಲ್ಲಿ ಆಟ ಜಾಸ್ತಿ ಇದೆ. ಸೊ ಹಂಗಾಗಿ ಅವರು ಯಾವಾಗಲೂ ಕಮ್ಯಾಂಡಿಂಗ್ ನೇಚರು. ಸೊ ಅವ್ರು ಏನು ಅಂದ್ಕೊತಾರೆ ಅದನ್ನು ಮಾಡೇ ಮಾಡ್ತಾರೆ. ಕಿಂಗ್ ಬಂದಿರೋದ್ರಿಂದ ಅವ್ರು ಏನು ಆರ್ಡ್ರ್ ಮಾಡ್ತಾರೋ ಸೊ ಅದನ್ನು ಮಾಡ್ತಾರೆ. ಅಂದರೆ ಅವ್ರ ಮೈಂಡಲ್ಲಿ ಏನು ಬರುತ್ತೋ ಸೊ ಆ ಥಾಟ್ಸು, ಸೊ ಅದ್ರ ಪ್ರಕಾರನೇ ಅವ್ರು ಮಾಡ್ತಾರೆ. ನೀವಾದರೂ ಹಂಗಲ್ಲ, ಆರ್ಟ್ನಿಂದ ಡಿಸಿಷನ್ ತೊಗೊತೀರ. ನಿಮ್ಮ ವ್ಯಕ್ತಿ ಹಂಗಲ್ಲ, ಯಾವಾಗಲೂ ಆರ್ಟಲ್ಲಿ ನಿಮ್ಮ ಮೇಲೆ ತುಂಬ ಪ್ರೀತಿ ಇದ್ರೇನು ಅವ್ರು ಒಂದೇ ಡಿಸಿಷನು, ಮೈಂಡ್ನಿಂದನೇ ಡಿಸಿಷನ್ ತೊಗೊಳೋದು. ನಿಮ್ಮ ವ್ಯಕ್ತಿ ಯಾರೇ ಆಗಿರ್ಬೋದು, 2 ಸೈಡ್ ಲವರ್ಸ್ ಆಗಿದ್ರು ಅಷ್ಟೇ, ಮ್ಯಾರೇಜ್ ಆಗಿ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೂ ಅಷ್ಟೇ. ನಿಮ್ಮ ರೀಡಿಂಗ್ ನಿಮ್ಮ ಮೇಲೆ ನೋಡ್ತಾರೆ ಫೀಮೇಲ್ಗೆ ಅಂದ್ಕೊಳ್ಳಿ, ಫೀಮೇಲ್ ನೋಡ್ತಾರೆ ಮೇಲ್ಗೆ ಅಂದ್ಕೊಳ್ಳಿ. ಸೊ ನಿಮ್ಮ ವ್ಯಕ್ತಿ ಯಾರಿರ್ತಾರೆ ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ, ನೀವು ಪ್ರೀತಿ ಮಾಡ್ತಾರಂಥ ವ್ಯಕ್ತಿ, ಅವರು ಯಾವಾಗ ಏನಂತಾರೆ ಅದನ್ನ ಆರ್ಟಿಂದ ಮನಸ್ಸಿನಿಂದ ಯಾವಾಗಲೂ ಆಲೋಚನೆ ಮಾಡಲ್ಲ, ಫುಲಿಶ್ ಡಿಸಿಷನ್ ತೊಗೊಳಲ್ಲ. ಯಾವಾಗಲೂ ಮೈಂಡ್ನಿಂದನೇ ಪ್ರಾಕ್ಟಿಕಲಾಗಿ ಯೋಚನೆ ಮಾಡ್ತಾರೆ, ಪ್ರಾಕ್ಟಿಕಲಾಗಿ ನಡ್ಕೊತಾರೆ. ಇದು ಕೂಡ ಒಂದು ಪ್ರಾಬ್ಲಮ್. ಅದಕ್ಕೆ ಅವರು ಕಮ್ಯುನಿಕೇಷನ್ ರಿಪ್ಲೈ ಏನೂ ಕೊಡ್ತಾಯಿಲ್ಲ. ಯಾವುದೇ ಥರ್ಡ್ ಪಾರ್ಟಿ ಸಿಚುವೇಶನ್ ಇದ್ರೂ ಅವರು ಮನಸ್ಸು ಮೈಂಡ್ ಅವ್ರ ಹತ್ರನೇ ಇದ್ದರೆ ಯಾರೇನು ಮಾಡೋಕ್ಕಲ್ಲ. ಸೊ ಅದು ನಿಮ್ಮ ವ್ಯಕ್ತಿಗೆ ಪ್ರಾಬ್ಲಮ್ ಕೂಡ ಇದೆ. ಈ ಪ್ರಾಬ್ಲಮ್ ಏನಂದರೆ ಅವರು ಮೈಂಡ್ ಹೇಗೆ ಹೇಳುತ್ತೋ ಹಾಗೆ ಕೇಳ್ತಾರೆ, ಮತ್ತು ಮನಸ್ಸು ಹೇಳಿದಾಗ ಕೇಳೋದಿಲ್ಲ. ಅದಕ್ಕೆ ನಿಮಗೂ ಅವ್ರಿಗೂ ತುಂಬ ನೀವು ಅಷ್ಟೇ ಕಮಾಂಡಿಂಗ್ ನೇಚರ್, ಬಟ್ ಆದರೆ ನೀವು ಜಾಸ್ತಿ ಎಮೋಷ್ನಲ್ ಪರ್ಸನ್ನು, ಒಬ್ರಿಗೆ ಒಳ್ಳೇದನ್ನೇ ಬಯಸ್ತೀರ. ನಿಮ್ಮ ವ್ಯಕ್ತಿನೂ ಅಷ್ಟೇ ಒಳ್ಳೇದನ್ನೇ ಬಯಸ್ತಾರೆ, ಬಟ್ ಆದರೆ ಕಮಾಂಡಿಂಗ್ ನೇಚರ್ ಜಾಸ್ತಿ. ಯಾವಾಗಲೂ ಕ್ಯಾಲ್ಕುಲೇಟಿವ್ ಮೈಂಡು, ದುಡ್ಡಿನ ಬಗ್ಗೆನೇ ಯೋಚನೆ. ಮನ್ಸಲ್ಲಿ ಪ್ರೀತಿ ಇದ್ರೂ ಹೇಳ್ಕೊಳಲ್ಲ, ಯಾವಾಗಲೂ ಮೆದುಳಿನಿಂದನೇ ಆಲೋಚನೆ ಮಾಡ್ತಾರೆ. ಎಷ್ಟು ಇನ್ಕಮ್ ಬರುತ್ತೆ, ಎಷ್ಟು ಹೋಗುತ್ತೆ, ಎಷ್ಟು ಬರುತ್ತೆ, ನನಗೇನಾದರೂ ನನ್ನ ವ್ಯಕ್ತಿಯಿಂದ ಲಾಭ ಇದೆಯಾ ಇಲ್ವಾ, ಸೊ ಅನ್ನೋದೆಲ್ಲ ಪ್ರತಿಯೊಂದು ಯೋಚನೆ ಮಾಡ್ತಾರೆ. ಅದೇ ಥರ್ಡ್ ಪಾರ್ಟಿ ಸಿಚುವೇಶನ್ಗೆ ಹೋದ್ರೆ ಅಂತ ತಿಕ್ಕೊಳ್ಳಿ, ಅಲ್ಲೇನೂ ನೋಡೋದಿಲ್ಲ, ಅಲ್ಲೇ ಮಾತ್ರ ಎಮೋಷ್ನಲ್ ಆಗಿಬಿಡ್ತಾರೆ. ನಿಮ್ಮ ಹತ್ರ ಮಾತ್ರ ಮೈಂಡಾಗಿ ಪ್ರಾಕ್ಟಿಕಲಾಗಿ ಯೋಚನೆ ಮಾಡ್ತಾರೆ. ಥರ್ಡ್ ಪಾರ್ಟಿ ಸಿಚುವೇಶನ್ಗೆ ಹೋದರೆ ಮಾತ್ರ ಎಮೋಷ್ನಲ್ ಆಗಿಬಿಡ್ತಾರೆ. ಅದಕ್ಕೆ ನಿಮ್ಮ ವ್ಯಕ್ತಿಗೆ ಯಾವಾಗಲೂ ಲಾಸ್ ಆಗ್ತಾ ಇರೋದು, ಫೈನಾನ್ಸು ಎಲ್ಲ. ಥರ್ಡ್ ಪಾರ್ಟಿ ಸಿಚುವೇಶನ್ ಸಿಕ್ಕಾಕೊಂಡು ನಿಮ್ಮ ವ್ಯಕ್ತಿ ಮನಿ ಎಲ್ಲವನ್ನೂ ಲಾಸ್ ಮಾಡ್ಕೊಂಡಿದ್ದಾರೆ ನೋಡಿ. 6 ಆಫ್ ಪೆಂಟಿಕಲ್ಸೇ ಬಂದುಬಿಡ್ತು. ಸೊ ನಾನು ಹೇಳ್ದಂಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಆಯ್ಕೆ ಮಾಡ್ಕೊಂಡಾಗ ನಿಮ್ಮ ವ್ಯಕ್ತಿ ಅವ್ರಿಗೆ ದುಡ್ಡು ಎಲ್ಲವೂ ಲಾಸ್ ಆಗಿಬಿಟ್ಟೈತೆ. ಸೊ ಅದರಿಂದನೇ ಅವ್ರು ಹೇಳ್ತಾ ಇದ್ದಾರೆ, ನನಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಬೇಡ, ನೀನೇ ಬೇಕು, ನೀನಿದ್ರೆ ನನ್ನ ಲೈಫು ಬ್ಯಾಲೆನ್ಸ್ ಆಗಿರುತ್ತೆ, ನೀನಿಲ್ಲ ಅಂದರೆ ನನ್ನ ಲೈಫ್ ಚೆನ್ನಾಗಿಲ್ಲ ನೋಡಿ. ಬ್ಯಾಲೆನ್ಸ್ನ ಕೋರ್ತಾ ಇದ್ದಾರೆ ನಿಮ್ಮ ವ್ಯಕ್ತಿ. ಅಂದರೆ ನಿಮ್ಮ ಜೊತೆ ಇದ್ರೇ ಲೈಫ್ ಚೆನ್ನಾಗಿರೋದು ಅಂತ ಹೇಳ್ತಾಯಿದ್ರೆ, ನಿಮ್ಮನ್ನು ಅವಾಯ್ಡ್ ಮಾಡಿದ್ಮೇಲೆ ನಿಮ್ಮ ವ್ಯಕ್ತಿ ಅವರಿಗೆ ಜೀವನ ತುಂಬ ಕಟ್ಟಾಕ್ಬಿಟ್ಟದಂಗೆ ಆಗ್ಬಿಟ್ಟಿದೆ. ಅಂದರೆ ಏನು ಮಾಡ್ಬೇಕಂತ ಗೊತ್ತಾಗಿಲ್ಲ, ಸ್ಟಕ್ ಆಗಿಬಿಟ್ಟಿದ್ದಾರೆ ನಿಮ್ಮ ವ್ಯಕ್ತಿ. ಅದಕ್ಕೋಸ್ಕರನೇ ಅವರು ಈಗ ನಿಮ್ಗೆ ಮಾಡಿದಂಥ ಹರ್ಟ್ಗೆ, ನಿಮ್ಗೆ ಮಾಡಿದಂಥ ನೋವಿಗೆ, ನಿಮ್ಗೆ ಕೊಟ್ಟಂಥ ಪೇಯ್ನ್ಗೆ ಇವಾಗ ಹೆಂಗೆ ಕಾಲ್ ಮಾಡೋದು, ಹೆಂಗೆ ಅಪ್ರೋಚ್ ಮಾಡೋದು, ಹೆಂಗೆ ಕಮ್ಯುನಿಕೇಷನ್ ಮಾಡೋದು ಅಂತ ಯಾವುದೇ ಡಿಸಿಷನ್ ಗೊತ್ತಾಗ್ತಿಲ್ಲ ಅವ್ರಿಗೆ. ನೀವಾದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನೇ ಬೇಕು, ಅವ್ರ ಸೈಡ್ನಿಂದ ರಿಪ್ಲೈ ಬಂದರೆ ಸಾಕು ಅಂತ ನೀವು ವೆಯ್ಟ್ ಮಾಡ್ತಾಯಿದ್ರೆ. ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಏನು ಮಾಡ್ತಾಯಿದ್ರೆ ಅವ್ರಿಗೆ ಗೊತ್ತಾಗ್ತಲ್ಲ, ಅವ್ರು ಮಾಡಿದಂಥ ತಪ್ಪಿಗೆ ಅವ್ರಿಗೆ ಶಿಕ್ಷೆ ಅನುಭವಿಸ್ತಾಯಿದ್ರೆ. ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ, ಸ್ಟಕ್ ಸಿಚುವೇಶನ್ ಆಗಿಬಿಟ್ಟಿದ್ದಾರೆ, ತುಂಬ ಕಷ್ಟಪಡ್ತಾಯಿದ್ದಾರೆ. ಅವರು ನಿಮಗೆ ಪೇಯ್ನ್ ಮಾಡಿದರು, ಈಗ ಬೇರೆಯವರು ಇವ್ರಿಗೆ ಪೇಯ್ನ್ ಮಾಡಿದರು, ಸರಿ ಹೋಯ್ತು ಕತೆ. ಬೇರೆಯವರು ಯಾರು ಪೇಯ್ನ್ ಮಾಡಿದ್ರು ಅಂದರೆ ನಿಮ್ಮ ವ್ಯಕ್ತಿಗೆ ಸೊಸೈಟಿಯಿಂದನಾದರೂ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಥವಾ ವ್ಯಕ್ತಿಗಳಿಂದನಾದರೂ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಥವಾ ಪರ್ಸನಲ್ ಪ್ರಾಬ್ಲಮ್ಸ್. ಸೊ ಯಾವುದೋ ಒಂದು ಪ್ರಾಬ್ಲಮ್ಸು ನಿಮ್ಮ ವ್ಯಕ್ತಿಗೆ ಆಗಿದೆ. ಸೊ ನಿಮಗೆ ಪೇಯ್ನ್ ಕೊಟ್ಟಿದ್ದಕ್ಕೆ ಅವ್ರ ಲೈಫ್ ಕೂಡ ಈಗ ಪೇಯ್ನ್ ಅವ್ರು ಚೆನ್ನಾಗಿ ಹೊರಗಡೆ ಕಾಣಿಸ್ತಾ ಇರ್ಬೋದು ಅಷ್ಟೇ, ಬಟ್ ಒಳಗಡೆ ಮಾತ್ರ ಅವ್ರಿಗೆ ತುಂಬ ನೋವಾಗಿದೆ. ಅಂದರೆ ಈಗ ನಿಮ್ಮ ವ್ಯಕ್ತಿಗೆ ಯಾವ ರೀತಿ ನೋವಾಗಿದೆ ಅದು ಅವರು ಎಲ್ಲರ ಹತ್ರ ಹೇಳ್ಕೊಳಲ್ಲ. ಸೊ ಈ ಕಾರ್ಡಲ್ಲಿ ಬಂದಿದೆ, ನನಗೆ ಅರ್ಥ ಆಯಿತು. ಸೊ ಅದಕ್ಕೋಸ್ಕರ ದಟ್ ಅವರ್ ಮೂಮೆಂಟ್. ಸೊ ನೀವಿಬ್ಬರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬೇರೆ ಆಗಿಬಿಟ್ರೆ, ಸಪ್ರೇಷನ್ ಆಗಿ ದೂರ ಆಗಿಬಿಟ್ರೆ, ಸೊ ಅದರಿಂದ ನಿಮ್ಮ ವ್ಯಕ್ತಿ ಈಗ ರಿಗ್ರೆಟ್ ಫೀಲ್ ಆಗ್ತಾಯಿದ್ರೆ, ನಾವು ಇಬ್ಬರು ಆ ರೀತಿ ದೂರ ಆಗಬಾರ್ದಾಗಿತ್ತು, ಇಬ್ಬರು ಒಂದೇ ಕಡೆ ಇದ್ದಿದ್ರೆ ಚೆನ್ನಾಗಿತ್ತು. ನಾನೇ ಬೇರೆಯವ್ರ ಮಾತು ಕಟ್ಕೊಂಡು, ಮೂರನೇ ವ್ಯಕ್ತಿಗಳ ಮಾತು ಕಟ್ಕೊಂಡು, ಮತ್ತು ಸೊಸೈಟಿ ಪ್ರಾಬ್ಲಮ್ಸ್ ಅದು ಇದನ್ನು ತಲೆಗೆ ಹಾಕ್ಕೊಂಡು, ಜನಗಳ ಮಾತು ಕಟ್ಕೊಂಡು, ಫ್ರೆಂಡ್ಸ್ ಮಾತು ಕೇಳಿಕೊಂಡು, ಪರ್ಸ್ನಲ್ ಪ್ರಾಬ್ಲಮ್ಸ್ ಎಲ್ಲ ಮೈ ಮೇಲೆ ನನ್ನ ಹತ್ರ ಇಟ್ಕೊಂಡು ನನ್ನ ವ್ಯಕ್ತಿನ ದೂರ ಮಾಡಿಕೊಂಡೆ.
ಸೊ ಇವಾಗ ನಾನೇ ಒಬ್ಬಂಟಿಯಾಗಿ ನೋವು ಪಡ್ತಾಯಿದ್ದೀನಿ. ಸೊ ನನ್ನ ವ್ಯಕ್ತಿ ಥರ ಯಾರು ಇನ್ನು ಪ್ರೀತಿ ಮಾಡೋಕ್ಕಾಗಲ್ಲ ಅಂತ ಪ್ರತಿಯೊಂದು ನಿಮ್ಮ ಒಂದು ಲೈಫಲ್ಲಿ ಏನೇನು ನಡೆದೋ ಪ್ರೀತಿ ಘಟನೆಗಳು, ಸೊ ಎಲ್ಲವನ್ನೂ ನೆನಪು ಮಾಡ್ಕೊತ ಹಳೇದನ್ನೆಲ್ಲ ನೆನಪು ಮಾಡ್ಕೊತಾನೆ ಇದ್ದಾರೆ. ಸೊ ಅದು ಕೂಡ ಒಂದೊಂದು ಸಾರಿ ಅವ್ರಿಗೆ ಹರ್ಟ್ ಮಾಡ್ತದೆ. ನಾನು ಹೆಂಗೆ ನನ್ನ ವ್ಯಕ್ತಿನ ಈಗ ಅಪ್ರೋಚ್ ಮಾಡಲಿ? ಸೊ ಅದು ಕೂಡ ಒಂದು ಭಯ ಕಾಡ್ತದೆ. ಮತ್ತು ನೀವು ಹೆಂಗೆ ರಿಯಾಕ್ಟ್ ಆಗ್ತೀರಾ ಅನ್ನೋದು, ಅದು ಕೂಡ ಒಂದು ಟೆನ್ಷನ್ ಅನ್ನೋದು ಒಂದಿದೆ. ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ಆದಷ್ಟು ಬೇಗ ನಿಮ್ಮ ಸೈಡ್ ಬರಬೇಕು ಅಂತ, ಅಂದರೆ ನಿಮಗೆ ಕಮಿಟ್ಮೆಂಟ್ ಕೊಡಬೇಕು. ಲವರ್ಸ್ ಆಗಿದ್ರೆ, 2 ಸೈಡ್ ಲವರ್ಸ್ ಆಗಿದ್ರೆ ಮ್ಯಾರೇಜ್ ಆಗಬೇಕು ಅಂತ ಕಮಿಟ್ಮೆಂಟ್ ಕೊಡ್ಬೇಕು ಅನ್ಕೊತದೆ. ಅಂದರೆ ನಿಮ್ಮ ಜೊತೆ ಮದುವೆ ಆಗಬೇಕು, ಇನ್ನು ಬೇರೆ ಯಾರ ಜೊತೆ ಅಲ್ಲ. ಇದಕ್ಕೇನು ಅಡ್ಡ ಬರ್ತದೆ? ಥರ್ಡ್ ಪಾರ್ಟಿ ಸಿಚುವೇಶನ್ ಅಡ್ಡ ಬರ್ತದೆ ಒಂದು. ಇನ್ನು ಮ್ಯಾರೇಜ್ ಆಗಿ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೂ ಅಷ್ಟೇ, ಅವರು ಕೂಡ ಅಷ್ಟೇ ಆದಷ್ಟು ಬೇಗ ನಿಮ್ಮ ಜೊತೆ ಬಂದು ರಿಯೂನಿಯನ್ ಆಗಬೇಕು, ನೀವು ನಿಮ್ಮ ಜೊತೆ ಇದ್ದಾಗಬೇಕಂತ ಯೋಚನೆ ಮಾಡ್ತಾರೆ. ಬಟ್ ಅವ್ರಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಅನ್ನೋದು ಬರ್ತದೆ. ಇಷ್ಟೊತ್ತು ಹೇಳ್ದಂಗೆ ಕೆರಿಯರ್ ಪ್ರಾಬ್ಲಮ್ಸು, ಪ್ರೊಫೆಷನಲ್ ಪ್ರಾಬ್ಲಮ್ಸು, ಪರ್ಸ್ನಲ್ ಪ್ರಾಬ್ಲಮ್ಸು, ಸೊಸೈಟಿ ಪ್ರಾಬ್ಲಮ್ಸು, ಜನರ ಮಾತು ಕೇಳೋದು, ಫ್ರೆಂಡ್ಸ್ ಮಾತು ಕೇಳೋದು, ಫ್ಯಾಮ್ಲಿ, ತಂದೆ ತಾಯಿ ಮತ್ತು ಅತ್ತೆ ಮಾವ ರಿಲೇಷನ್ಸ್, ಸೊ ಏನಾದರೂ ಇರುತ್ತೆ ಒಂದು. ಸೊ ಅದನ್ನು ನಿಮ್ಮ ಲೈಫ್ಗೆ ಕನೆಕ್ಟ್ ಆಗುತ್ತೋ ಆ ರೀತಿ ರಿಸೀವ್ ಮಾಡ್ಕೊಳ್ಳಿ. ಸೊ ಕನೆಕ್ಟ್ ಆದಮೇಲೆ ಸೊ ಆ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ನಿಮ್ಮ ಹತ್ರ ಬರ್ದಿರೋ ಥರ ಸ್ಟಾಪ್ ಮಾಡ್ತಾಯಿದೆ. ಸೊ ಅದು ನೀವು ಅನ್ಕೊಬೋದು, ನಿಮ್ಮ ವ್ಯಕ್ತಿ ಏನು ಪ್ರಾಬ್ಲಮ್ಸ್ ಇಲ್ಲಲ್ಲ, ಬಂದುಬಿಡ್ಬೋದಲ್ಲ ಅಂತ. ಅವ್ರಿಗೆ ಆ ಥರ್ಡ್ ಪಾರ್ಟಿ ಸಿಚುವೇಶನ್ ಪ್ರಾಬ್ಲಮ್ ಮಾಡ್ತಾಯಿದೆ. ಅಥವಾ ಇನ್ನು ಕೆಲವ್ರ ಲೈಫಲ್ಲಿ ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿ ಇರ್ತಾರೆ. ಸೊ ಅಂದರೆ ನಿಮ್ಮ ವ್ಯಕ್ತಿ ಅವ್ರಿಗೆ ಅಟ್ಯಾಚ್ ಆಗಿರಲ್ಲ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವರು ಯಾರಿರ್ತಾರೆ ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿ, ಅವ್ರಿಗೆ ಅಟ್ಯಾಚ್ ಆಗಿರಲ್ಲ. ಸೊ ಆದರೆ ಅವರೇ ಇವ್ರನ್ನ ಅಟ್ಯಾಚ್ ಮಾಡ್ಕೊಂಬಿಟ್ಟಿರ್ತಾರೆ, ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿ ಇವ್ರನ್ನ. ಸೊ ಹಂಗಾಗಿ ಆ ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿ ಕೂಡ ನಿಮ್ಮ ಹತ್ರ ಬರದೇ ಆಗಿ ಸ್ಟಾಪ್ ಮಾಡ್ತಾರೆ. ನಿಮ್ಮ ಹತ್ರ ಬರ್ದಿರೋ ಥರ ಅವ್ರು ಕೂಡ ಅವ್ರ ಮನಸ್ಸನ್ನ ಕಂಟ್ರೋಲ್ ಮಾಡ್ತಾ ಇರೋದ್ರಿಂದ ಹಂಗಾಗಿ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ ನಿಮ್ಮ ಹತ್ರ ಬರ್ದಿರೋ ಥರ ಸ್ಟಾಪ್ ಆಗ್ತಾ ಇರೋದು. ಇಲ್ಲಿ ವ್ಯಕ್ತಿಗಳು ಕೂಡ ಕಾರಣ ಆಗ್ತಿದ್ದಾರೆ, ನಿಮ್ಮ ವ್ಯಕ್ತಿ ನಿಮ್ಮ ಹತ್ರ ಬರ್ದಿರೋದಕ್ಕೆ. ಸೊ ಅದಕ್ಕೆ ನಿಮ್ಮ ವ್ಯಕ್ತಿ ಇವಾಗ ಫೀಲ್ ಆಗ್ತಾ ಇದ್ದಾರೆ, ನಾನು ಈ ರೀತಿ ಥರ್ಡ್ ಪಾರ್ಟಿ ಸಿಚುವೇಶನ್ಗೋಸ್ಕರ, ಇನ್ನೊಬ್ಬ ವ್ಯಕ್ತಿಗಳಿಗೋಸ್ಕರ ನಾನು ನಿಮ್ಮನ್ನು ಹರ್ಟ್ ಮಾಡಬಾರ್ದಾಯ್ತು ನನ್ನೊಂದು ಪರ್ಸ್ನಲ್ ಕಾರಣಗಳಿಂದ. ಸೊ ಇದರಿಂದ ನೀವು ನೋವಾದರೆ ಇವಾಗ ನಾನು ಕೂಡ ಒಬ್ಬಂಟಿಯಾಗಿ ತುಂಬ ನೋವು ಪಡ್ತಾಯಿದ್ದೀನಿ ಅಂತ ನಿಮ್ಮ ವ್ಯಕ್ತಿ ತುಂಬ ಫೀಲ್ ಆಗ್ತದೆ, ತುಂಬ ಬಾಧೆ ಪಡ್ತಾಯಿದ್ರು. ಸೊ ಎಲ್ಲವನ್ನೂ ನೆನಪು ಮಾಡ್ಕೊಂಡು ಇವಾಗ ಅವರ ಸೈಡ್ನಿಂದ ಏನು ರಿಪ್ಲೈ ಇಲ್ಲ. ಸೊ ಕೊನೆಯದಾಗ ಅವ್ರು ಒಂದೇ ಡಿಸಿಷನ್ನು, ನೀವು ಅವ್ರ ಲೈಫಲ್ಲಿ ಇದ್ದರೆ ಸಾಕು, ಎನ್ಲೈಟ್ಮೆಂಟು, ಬ್ರೈಟ್ನೆಸ್ಸು. ಅಂದರೆ ಲವರ್ಸ್ ಆಗಿದ್ದರೆ ನಿಮ್ಮ ಜೊತೆ ಮ್ಯಾರೇಜ್ ಆಗಬೇಕು, ಕನ್ಫರ್ಮ್ ಆಗಿ ನಿಮ್ಮ ಜೊತೆ ಲೈಫ್ ಲಾಂಗ್ ಲೀಡ್ ಮಾಡಬೇಕು ಅನ್ನೋದು ಒಂದು ಆಸೆ. ಸೊ ಎರಡನೇದು ಸನ್ ಬಂದಿರೋದ್ರಿಂದ ಅದೇ, ನೀವು ಹೋಗಿದ ತಕ್ಷಣ ಅವ್ರ ಲೈಫು ಫುಲ್ಲು ಡಾರ್ಕ್ ಆಗಿರೋದು ಬ್ರೈಟ್ ಆಗುತ್ತೆ. ಅವರು ಅಷ್ಟೇ ನಿಮ್ಮ ಲೈಫ್ಗೆ ಬಂದರೆ ಡಾರ್ಕ್ ಆಗಿರೋದು ಬ್ರೈಟ್ ಆಗುತ್ತೆ ನಿಮ್ಮ ಲೈಫ್ ಕೂಡ. ಸೊ ಅದಕ್ಕೆ ನಿಮ್ಮ ವ್ಯಕ್ತಿ ಹೇಳ್ತಿದ್ರೆ, ನನಗೆ ನಿನ್ನ ಜೊತೆ ಮಾತಾಡ್ತಾ ಇದ್ದಷ್ಟು ಖುಷಿ ಆಗುತ್ತೆ, ನಿನ್ನ ಜೊತೆ ಇದ್ದಷ್ಟು ದಿವಸ ನಾನು ಪ್ರತಿ ಕ್ಷಣ ನಗ್ನಾಗ್ತಾ ಇರ್ತೇನೆ, ಇನ್ನು ಯಾರೂ ನನಗೆ ನಿನ್ನಷ್ಟು ಹ್ಯಾಪಿನೆಸ್ ತರಿಸಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ನಿಜ ಬಿಡಿ, ನಿಮ್ಮ ವ್ಯಕ್ತಿಗೆ ನಿಮ್ಮ ಥರ ಪ್ರೀತಿ ಯಾರೂ ಕೊಡೋಕ್ಕಲ್ಲ, ಅವ್ರ ಥರ ಪ್ರೀತಿ ನಿಮ್ಗೆ ಯಾರೂ ಕೊಡೋಕ್ಕಲ್ಲ. ನಿಮ್ಮನ್ನು ಬೇಕಾದ್ರೆ ತುಂಬ ಜನ ಪ್ರೀತಿ ಮಾಡ್ತಾರೆ, ಆದರೆ ನಿಮ್ಮ ವ್ಯಕ್ತಿನ ಯಾರೂ ಪ್ರೀತಿ ಮಾಡಲ್ವಲ್ಲ, ಅವ್ರನ್ನೆಲ್ಲರೂ ಅವಾಯ್ಡ್ ಮಾಡ್ತಾರೆ. ಏನು ಮಾಡೋದು? ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ನೀವು ಬೇಕಾದ್ರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀರ, ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ಯಾರೂ ಪ್ರೀತಿ ಮಾಡಲ್ಲ. ಸೊ ಅದು ಅವ್ರಿಗೆ ಗೊತ್ತಿಲ್ವೇ? ಏನು ಮಾಡೋದು? ಅದೇ ಇವಾಗ ರಿಯಲೈಸ್ ಆಗ್ತಾಯಿದೆ ಅಷ್ಟೆ. ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಆದಷ್ಟು ಬೇಗ ಅವ್ರು ಏನಾದರೂ ಅವರು ನಿಮ್ಮ ಜೊತೆ ಮಾತಾಡಬೇಕು, ಕಮ್ಯುನಿಕೇಷನ್ ಮಾಡಬೇಕಂತ ಕೆಲವರು ಇರ್ತಾರೆ. ಇನ್ನು ಕೆಲವರು ಅವ್ರ ಕೈಲಾದಂಥ ಸಣ್ಣ ಪುಟ್ಟ ಗಿಫ್ಟ್ಸ್ ಏನಾದರೂ ಕೊಡ್ಬೋದು. ಸಣ್ಣದೇ ಗಿಫ್ಟ್ ಇಲ್ಲಿ, ಇನ್ನೇನು ದೊಡ್ಡದೇನಲ್ಲ ಬಿಡಿ. ಸೊ ಅದೇ ನಿಮ್ಮ ಜೊತೆ ಲೈಟಾಗಿ ಕಮ್ಯುನಿಕೇಷನ್ ಮಾಡಬೇಕು, ಅಥವಾ ಇಂಡೈರೆಕ್ಟಾಗಿ ಮೆಸೇಜ್ ಮಾಡಬೇಕು, ಇಂಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಬೇಕು, ಅಥವಾ ಇಂಡೈರೆಕ್ಟಾಗಿ ಮೆಸೇಜ್ ಏನಾದರೂ ಮಾಡ್ಬೋದು ನೋಡಿ. ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವಿಬ್ಬರು ಸಪ್ರೇಷನ್ ಮತ್ತು ನೋ ಕಾಂಟ್ಯಾಕ್ಟ್ ಹೋಗಿರೋದ್ರಿಂದ ಆದಷ್ಟು ಬೇಗ ನೀವು ಹೆಂಗೆ ಫಸ್ಟು ಅನ್ಎಕ್ಸ್ಪೆಕ್ಟೆಡಾಗಿ ಒಂದಾದರೂ ಲವ್ ಆಯಿತು, ಶುರುವಾಯಿತು ನಿಮಗೆ 2 ಸೈಡ್ ಲವರ್ಸ್ ಆದರೆ, ಅಥವಾ ಮ್ಯಾರೇಜಾಗಿ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋಗಿ ಹೆಂಗೆ ಅನ್ಎಕ್ಸ್ಪೆಕ್ಟೆಡಾಗಿ ಬೇರೆ ಬೇರೆ ಆಗಿಬಿಟ್ರು, ಹಾಗೆ ನೀವಿಬ್ಬರು ಮತ್ತೆ ಯೂನಿಯನ್ ಆಗಬೇಕು. ಅಂದರೆ ನೀವಿಬ್ಬರು ಮತ್ತೆ ಒಟ್ಟಿಗೆ ಇರಬೇಕು. ನೀವಿಬ್ಬರು ಒಟ್ಟಿಗೆ ಇದ್ದರೆ ಫುಲ್ ಹ್ಯಾಪಿಯಾಗಿರ್ತೀರಿ. ನೋಡಿ ಇಲ್ಲಿ 2 ಬಟರ್ಫ್ಲೈಸ್ ಇದೆ, 2 ಬರ್ಡ್ಸ್ ಇದೆ, ತುಂಬ ಹ್ಯಾಪಿಯಾಗಿ ಫೀಲ್ ಆಗ್ತದೆ. ಈ ಕಡೆ ಒಂದು, ಈ ಕಡೆ ಒಂದು. ಇದು ವಾಂಡ್ಸು. ಇಲ್ಲಿ ಇದೇನಂತಾರೆ ಗಿಡ, ಇದೆಲ್ಲ ಚಿಗುರಿದೆ. ಸೊ ಇದು ಒಣಗೋಗಿದ್ರೆ ಎಷ್ಟು ಅಸಹ್ಯವಾಗಿರ್ತಾಯಿತ್ತು, ಅದೇ ಚಿಗುರಿದೆ ನೋಡಿ. ಸೊ ಹಂಗೆ ನಿಮ್ಮ ಲೈಫ್ ಕೂಡ ಅಷ್ಟೇ, ಡ್ಯಾಮೇಜ್ ಆಗಿರೋ ಅಂಥದ್ದು
ಎಲ್ಲವೂ ರಿಕವರಿ ಆಗಿಬಿಟ್ರೆ ನಿಮ್ಮ ಲೈಫ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ನಿಮ್ಮ ವ್ಯಕ್ತಿ ಕೂಡ ಆಲೋಚನೆ ಮಾಡ್ತಿದ್ದಾರೆ, ನ್ಯೂ ಬಿಗಿನಿಂಗ್ಸ್ ಆಗಬೇಕಂತ. 7 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಯಾವಾಗೂ ದುಡ್ಡಿನ ಬಗ್ಗೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಬಗ್ಗೆ, ಇನ್ನೊಬ್ಬರು ವ್ಯಕ್ತಿಗಳ ಬಗ್ಗೆ ಯಾವಾಗಲೂ ಈ ಥರನೇ ಆಲೋಚನೆ ಮಾಡ್ತಾಯಿದ್ರು. ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿ, ರೊಮ್ಯಾಂಟಿಕ್ ಸಿಚುವೇಶನು, ಇನ್ನೊಬ್ಬ ವ್ಯಕ್ತಿಗಳಿಗೋಸ್ಕರ ಅಂದರೆ ಇನ್ನೊಬ್ಬರ ಜೊತೆ ಯಾವಾಗಲೂ ಕಮ್ಯುನಿಕೇಷನ್ ಮಾಡೋದು, ಕಾಂಟ್ಯಾಕ್ಟ್ ಮಾಡೋದು, ಇನ್ನೊಬ್ಬರ ಜೊತೆನೇ ಯಾವಾಗಲೂ ಮಾತಾಡೋದು. ಸೊ ನಿಮಗಿದೆಲ್ಲ ಹರ್ಟ್ ಆಗ್ತಾಯಿತ್ತು. ಅಥವಾ ಫ್ರೆಂಡ್ಸ್ ಜೊತೆನೇ ಜಾಸ್ತಿ ಹೊತ್ತು ಮಾತಾಡೋದು. ಸೊ ನಿಮ್ಮನ್ನು ಕೇರೇ ಮಾಡ್ತಾರಲ್ಲ. ಮತ್ತು ಫೈನಾನ್ಸ್ಗೋಸ್ಕರ, ದುಡ್ಡುಗೋಸ್ಕರ ಜಾಸ್ತಿ ಬದುಕೋದು, ಮತ್ತು ಅದಕ್ಕೋಸ್ಕರ ಜಾಸ್ತಿ ಕಷ್ಟಪಡೋದು. ನೀವು ಅವ್ರ ಮನಸ್ಸಲ್ಲಿದ್ದರೂ ಕೂಡ ಬೇಕಂತಲೇ ನಿಮ್ಮನ್ನು ನೆಗ್ಲೆಕ್ಟ್ ಮಾಡೋದು. ಸೊ ಈ ರೀತಿ ಎಲ್ಲ ಮಾಡ್ತಾ ಇರೋದ್ರಿಂದ ಇವಾಗ ಆ ಥರ್ಡ್ ಪಾರ್ಟಿ ಸಿಚುವೇಶನಲ್ಲಿ ಇವ್ರಿಗೆ ಡ್ಯಾಮೇಜ್ ಆಗಿದೆ. ಸೊ ಅದಕ್ಕೆ ಇವಾಗ ನೀವು ಫುಲ್ಲಾಗಿ ನೆನಪಾಗ್ತಾಯಿದ್ರ. ಬಟ್ ಅದು ನೆನಪಾಗ್ತಾ ಇರೋದು ಕೂಡ ಅವ್ರು ನಿಮಗೆ ಒಂದು ಕ್ಲೂ ಕೂಡ ಕೊಡ್ತಿಲ್ಲ, ಒಂದು ಮಾತು ಕೂಡ ಹೇಳ್ತಾಯಿಲ್ಲ. ಇವಾಗ ಅವ್ರಿಗೆ ನೀವು ಬೇಕು, ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ. ನನಗೆ ಈ ಥರ್ಡ್ ಪಾರ್ಟಿ ಸಿಚುವೇಶನ್ ಬಿಟ್ಟೋಗೋಕ್ಕಾಗ್ತಿಲ್ಲ, ಆದರೆ ನನಗೆ ನನ್ನ ವ್ಯಕ್ತಿನೇ ಬೇಕು. ಸೊ ಏನು ಮಾಡಬೇಕಂತ ಗೊತ್ತಿಲ್ಲದಿರೋ ಕನ್ಫ್ಯೂಷನಲ್ಲಿ ನಿಮ್ಮ ವ್ಯಕ್ತಿ ಇದ್ದಾರೆ. 10 ಆಫ್ ಕಪ್ಸ್ ಬಂದಿರೋದ್ರಿಂದ ಅದೇನೇ ಆಗಿದ್ರೂ ಲೈಫ್ ನಿಮ್ಮ ಜೊತೆನೇ ಲೀಡ್ ಮಾಡಬೇಕು. ನಿಮ್ಮ ಜೊತೆ ಬಿಟ್ಟು ಬೇರೆ ಯಾರ ಜೊತೆ ಲೀಡ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಅವರು ಕೊನೆಯದಾಗಿ ಇನ್ನು ಅಷ್ಟೇ, ಅವರು ಮೆಸೇಜು ನಿಮ್ಮ ಜೊತೆನೇ ಮಾಡಬೇಕು, ಕಮ್ಯುನಿಕೇಷನ್ ನಿಮ್ಮ ಜೊತೆನೇ ಮಾಡಬೇಕು, ಕಾಲ್ಸು ಮೆಸೇಜ್ ಏನೇ ಆಗಲಿ ಅದು ನಿಮ್ಮ ಜೊತೆ ಮಾಡಬೇಕು. ಒಂದು ವೇಳೆ ಕಾಲ್ಸು ಮೆಸೇಜ್ ಮಾಡದಿರೋದ್ರೂ ಡೈರೆಕ್ಟಾಗಿ ಬಂದು ರಿಯೂನಿಯನ್ ಆಗೋಗ್ಬೇಕಂತ ಅವ್ರ ಯೋಚನೆ. ಕ್ವೀನ್ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಇಲ್ಲಿ ನಿಮ್ಮ ಒಂದು ಕನೆಕ್ಷನ್ಗೆ ಯಾವುದೋ ಒಬ್ಬ ಲೇಡಿ ಮಾತ್ರ ಸ್ಟಾಪ್ ಮಾಡ್ತಾಯಿದ್ರೆ. 2 ಸೈಡ್ ಲವರ್ಸ್ ಆಗಿದ್ರೂ ಅಷ್ಟೇ, ಮ್ಯಾರೇಜ್ ಆಗಿ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೂ ಅಷ್ಟೇ, ಮದರ್ ಕ್ಯಾರೆಕ್ಟರ್ ಇಲ್ಲಿ ತುಂಬ ಸ್ಟ್ರಾಂಗಾಗಿ ಸ್ಟಾಪ್ ಮಾಡ್ತದೆ. ಅಂದರೆ ಒಬ್ಬ ಲೇಡಿ ಮಾತ್ರ ನಿಮ್ಮ ಒಂದು ಕನೆಕ್ಷನಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ. ಈ ರೀಡಿಂಗ್ನ ಯಾರೇ ನೋಡ್ತಾ ಇರಲಿ ನೋಡ್ಕೊಳ್ಳಿ, ಅವರು ನಿಮ್ಮ ಒಂದು ಕನೆಕ್ಷನಲ್ಲಿ ಒಬ್ಬ ಲೇಡೀಸ್ ಅಂತೂ ಇದ್ದೇ ಇರ್ತಾರೆ. ಅವ್ರು ನಿಮ್ಮ ಕನೆಕ್ಷನ್, ನಿಮ್ಮ ವ್ಯಕ್ತಿ ನಿಮ್ಮ ಹತ್ರ ಬರ್ದಿರೋರಿಗೆ ಸ್ಟಾಪ್ ಮಾಡ್ತಾಯಿರ್ತಾರೆ. 2 ಸೈಡ್ ಲವರ್ಸ್ ಆದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಅವರ ಮದರು, ಇಲ್ಲಾಂದರೆ ಅವ್ರಿಗೆ ಸಂಬಂಧಪಟ್ಟವ್ರು ಯಾರೋ ಆಗಿರ್ತಾರೆ ಲೇಡೀಸು. ಇನ್ನು ಮ್ಯಾರೇಜಿಗೆ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರು ಅಷ್ಟೇ, ಅವ್ರಿಗಡ ಅಷ್ಟೇ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾರಿದ್ದಾರೆ ನೋಡಿ, ನಿಮ್ಮ ವೈಫ್ ಅವ್ರ ಹಸ್ಬೆಂಡ್, ಅವರು ಒಂದು ಮದರ್ ಅಥವಾ ಅವ್ರಿಗೆ ಸಂಬಂಧಪಟ್ಟಿರೋಂಗೆ ಯಾರಾದರೂ ಒಬ್ಬ ಲೇಡೀಸ್ ಕ್ಯಾರೆಕ್ಟರ್ ನಿಮ್ಮನ್ನು ಕಡೆ ಬರ್ದಿರೋ ಥರ, ಅಂದರೆ ಅವ್ರನ್ನ ಡಿಮೋಟಿವೇಟ್ ಮಾಡ್ತಾಯಿದ್ದಾರೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ಕಂಟ್ರೋಲಿಂಗ್ ಇದ್ದಾರೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಭಯಪಟ್ಟು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ಸೈಡ್ ಆ್ಯಕ್ಷನ್ ಇಲ್ಲ. ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಯಾವಾಗಲೂ ನಿಮ್ಮ ಮೇಲೇ ಫೋಕಸ್ ಇರುತ್ತೆ ಅವ್ರ ಮೈಂಡೆಲ್ಲ, ಏನೇ ಕೆಲಸ ಮಾಡ್ತಾಯಿದ್ರು. ಸೊ ನೀವು ಅಂದರೆ ಅವ್ರಿಗೆ ಪ್ರಾಣ ಅನ್ನೋದಕ್ಕಿಂತ ಇಷ್ಟ ಅಂತ ಹೇಳ್ಬೋದು ಜಾಸ್ತಿ. ಸೊ ಅವ್ರಿಗೆ ಅವರು ರಿಯಲೈಸ್ ಆಗಿದ್ದಾರೆ. ನೀವು ಅವ್ರ ಲೈಫಲ್ಲಿದ್ದರೆ ಅವ್ರ ಲೈಫ್ ಫುಲ್ ಬ್ಯಾಲೆನ್ಸ್ ಆಗಿರುತ್ತೆ. ನೀವು ಅವ್ರ ಲೈಫಲ್ಲಿ ಇಲ್ಲಾಂದರೆ ಎಲ್ಲ ಅನ್ಬ್ಯಾಲೆನ್ಸ್ ಆಗಿರುತ್ತೆ. ಲವರ್ಸ್ ಆದರೂ ಅಷ್ಟೇ, ಮ್ಯಾರೇಜ್ ಆದಮೇಲೆ ನಿಮ್ಮ ಜೊತೆನೇ ಪರ್ಮನೆಂಟ್ ಇರಬೇಕು. ಮ್ಯಾರೇಜಾಗಿ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೂ ಅಷ್ಟೇ ನಿಮ್ಮ ಜೊತೆ ಬ್ಯಾಲೆನ್ಸ್ ಆಗಿ ಮತ್ತೆ ರಿಯೂನಿಯನ್ ಆಗಬೇಕು. 9 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಮೇಲೆ ತುಂಬ ಪ್ರೀತಿ, ನಿಮ್ಮ ವ್ಯಕ್ತಿಗೆ ಎಷ್ಟು ಪ್ರೀತಿ ಅಂದರೆ ಹೇಳೋಕ್ಕಾಗ್ದಷ್ಟು ಪ್ರೀತಿ. ಸೊ ಅವ್ರು ಏನೇ ಕೆಲಸ ಮಾಡ್ತಿದ್ರು ಯಾವಾಗಲೂ ನಿಮ್ಮ ಮೇಲೇ ಫೋಕಸ್ ಇರುತ್ತೆ. ಸ್ವಲ್ಪ ಮನಿ ಮೈಂಡೆಡ್ ಅಷ್ಟೇ. ಸೊ ನಿಮ್ಮನ್ನು ಬಿಟ್ಟು ಅವ್ರಿಗೆ ಜಾಸ್ತಿ ದಿವಸ ದೂರ ಇರೋಕ್ಕಾಗ್ತಿಲ್ಲ, ತುಂಬ ಪೇಯ್ನ್ ಸಿಚುವೇಶನ್ ಅನುಭವಿಸ್ತಾಯಿದ್ರೆ. ಸೊ ಆದಷ್ಟು ಬೇಗ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ, ಇಲ್ಲ ಕಮ್ಯುನಿಕೇಷನ್ ಮಾಡ್ತಾರೆ, ಇಲ್ಲ ನೀವಿಬ್ಬರು ಬೇಗ ರಿಯೂನಿಯನ್ ಆಗೇ ಆಗ್ತೀರ. ಯಾಕಂದರೆ ಇಲ್ಲಿ ನೀವು ತುಂಬ ಪೇಯ್ನ್ ಅನುಭವಿಸ್ತಾಯಿದ್ರೆ, ಅವರು ತುಂಬ ಪೇಯ್ನ್ ಅನುಭವಿಸ್ತಾಯಿದ್ರೆ. ಬಟ್ ಒಬ್ರಿಗೊಬ್ರು ಹೇಳ್ಕೊತಲ್ಲ ಅಷ್ಟೇ ಈ ಥರ್ಡ್ ಪಾರ್ಟಿ ಸಿಚುವೇಶನ್ನಿಂದ.